ಕೊಡೋಯ್ಯ, ಕೊಡ್ರಪ್ಪ, ಕೊಡ್ರಿ ತಂದೆ. ಇಷ್ಟು ಜನ ಇದ್ರೆ ಯಾರಾದ್ರೂ ಒಬ್ರು ಕೊಡ್ರಪ್ಪ, ಕೊಡ್ರಿ ನಿಮ್ಮ ವೆಂಕಟೇಶ್ವರ, ನಾರಾಯಣ, ಮುಕುಂದ, ಗೋವಿಂದ, ಪಾಂಡುರಂಗ, ವಿಠಲ, ರವಿಚಂದ್ರನ ಕೊಡ್ರಪ್ಪ, ಕೊಡ್ರಿ ಅಪ್ಪ, ಕೊಟ್ಬಿಡ್ರಪ್ಪ. ನಮ್ ದೇಶ ಮ್ಯಾಚ್ ಅಲ್ಲಿ ಗೆದ್ಬಿಡುತ್ತೆ ಅಂತ 1000 ರೂಪಾಯಿ ಕಟ್ಬಿಡ್ತೀನಿ. ಯಾರಾದ್ರೊಬ್ರು ಗೆಲ್ಸ್ಕೊಟ್ಬಿಟ್ರಪ್ಪ. ಕೊಡ್ರ. ಹಲೋ, ಇಂಡಿಯಾ ಟಾಸ್ ಬಿಟ್ಟ. ಅಪ್ಪ ತಂದಿದ್ದೀರಾ? ನಿಮ್ ಹೆಸರು ಹೇಳಿದ್ದಕ್ಕೆ ಇಂಡಿಯಾ ಟಾಸ್ ವಿನ್ ಆಗೋಯ್ತಪ್ಪ. ಹಂಗೆ ಮ್ಯಾಚ್ ಗೆಲ್ಸ್ಕೊಟ್ಬಿಟ್ರೆ 1000 ರೂಪೀಸ್ ಪ್ರಾಫಿಟ್ ಅಪ್ಪ. ಅಪ್ಪ ಮುಕುಂದ, ನೀವ್ ಎಷ್ಟೇ ಪೂಜೆ ಮಾಡಿದ್ರು ಕಾನ್ಸ್ಟೇಬಲ್ ಇಂದ ಹೆಡ್ ಕಾನ್ಸ್ಟೇಬಲ್ ಗೆ ಪ್ರಮೋಷನ್ ಸಿಗೋದಿಲ್ಲ. ಏನೋ ತೆಂಡೂಲ್ಕರ್ ಫಸ್ಟ್ ಬಾಲ್ 4. ಅಪ್ಪ, ತೆಂಡೂಲ್ಕರ್ ಫಸ್ಟ್ ಬಾಲ್ 4 ಅಪ್ಪ. ಏನೇ ಆದ್ರೂ ನೀವು ಬದ್ಲಾಗಲ್ಲ. ತೆಂಡೂಲ್ಕರ್ ಔಟ. ನಮ್ ದೇಶ ಹಾಳಾಗೋಯ್ತು. ಈ ನನ್ ಮಕ್ಕಳು ಅಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ, ಊರ್ ಸುತ್ತಕ್ ಹೋಗ್ತಾರೆ. ಹಿಂಗೆಂತ ಗೊತ್ತಿದ್ರೆ 1 ನಯಾ ಪೈಸಾ ಕಟ್ತಾ ಇರ್ಲಿಲ್ವೇ? ನಮ್ಮ ದೇಶದ ಕ್ರಿಕೆಟ್ ನ ನಂಬ್ಕೊಂಡು ಯಾವನು 1 ನಯಾ ಪೈಸಾ ಕಟ್ಬಾರ್ರಿ. ಯಾವನವನ ಭಿಕ್ಷಿಕ. ಹೋಗ್ ನೋಡ್ ಹೋಗೆ. ಸ್ವಲ್ಪ ಪುಳಿಯೋಗರೆ ಇದ್ರೆ ಅಕ್ಕಮ್ಮ, ಸ್ವಲ್ಪ ಬೇಗ ಬರಮ್ಮ, ಹಶ್ವಾಗ್ತಾ ಇದೆ ಅಮ್ಮ. ಬೆಳಗಿನ ಯಾಕಯ್ಯ ವಟ ವಟ ಅಂತ ಕಿರಿಸ್ತಾ ಇದ್ಯಾ? ನಮ್ಮನೇಲಿ ಪುಳಿಯೋಗರೆ ಮಾಡಿರೋದು ನಿನ್ಗೆ ಗೊತ್ತು? 4ನೇ ಬೀದಿಲಿ ಭಿಕ್ಷೆ ಬಿಡ್ತಾ ಇದ್ದೆ. ನಿಮ್ ಮನೆ ಪುಳಿಯೋಗರೆ ವಾಸನೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಎಳ್ಕೊಂಬಂತು. ನಿಂದೇನು ಮನುಷ್ಯನ್ ಮುಗ ಇಲ್ಲ ನಾಯಿ ಮುಗ? ಯಾವ್ದೋ ಮೂಗು ಅಂತ ತಿಳ್ಕೊಂಡೆ ಅಕ್ಕಮ್ಮ. ನೋಡಪ್ಪ, ನಮ್ಮನೇಲಿ ನಮ್ಗಾಗಷ್ಟು ಮಾತ್ರ ಪುಳಿಯೋಗರೆ ಮಾಡ್ಕೊಂಡಿದೀವಿ. ಎಲ್ಲ ಖಾಲಿಯಾಗಿದೆ. ಇದು ಬಿಳಿ ಅನ್ನ ತರ್ತೀನಿ. ಬೇಡಮ್ಮ, ನನ್ನ ಹತ್ರನೇ ಸಾಕಿದೆ. ರಾತ್ರಿಗೆ ನಿಮಗೆ ಬೇಕಾಗ್ಬೋದು ತಾಳೆ. ಚಿಚಿ, ಇದನ್ನೇ ಬೇಡ ಅನ್ನೋದು. ಬೇಡ ಅಂದ್ರೆ ಬಿಡಮ್ಮ. ಅದಕ್ಕೆ ಅನ್ಬಾರ್ದಂದ್ರೆ ಆಗ್ಬಾರ್ದಾಗುತ್ತೆ ಅನ್ನೋದು. ಇಲ್ಲೇ ಇರು, ನೀರ್ ತರ್ತೀನಿ. ಅದು ನನ್ನ ಹತ್ರನೇ ಇದೆಯಮ್ಮ. ನೋಡ್ರಿ, ಭಿಕ್ಷುಕದವನು ಬಿಸ್ಲೇರಿ ಕುಡಿತಾ ಇದ್ದಾನೆ. ಏನಮ್ಮ, ಬಿಚ್ಚದವನು ಬಿಸ್ಲೇರಿ ಕುಡಿಬಾರ್ದು ಅಂತ ಏನಾದ್ರು ಕಾನೂನ ಇದೆ? ನಾನ್ ಹೋಗಿ ದುಡ್ಡು ಕೊಟ್ರು ಅಂಗಡಿಯಲ್ಲಿ ಬಿಸ್ಲೇರಿ ಕೊಡ್ತಾನೆ, ನೀನ್ ಹೋಗಿ ದುಡ್ಡು ಕೊಟ್ರು ಬಿಸ್ಲೇರಿ ಕೊಡ್ತಾನೆ. ಈಗ ನೋಡಮ್ಮ, ನಿಮ್ ಮನೇಲಿ ಕಾವೇರಿ ವಾಟ್ರು, ಪಕ್ಕದ ಏರಿಯಲ್ಲಿ ತಿಪ್ಪಗೊಂಡಳ್ಳಿ ವಾಟ್ರು, ಈ ಕಡೆ ಬೋರ್ವೆಲ್ ವಾಟ್ರು. ಒಂದೊಂದ್ ಏರಿಯಾದಲ್ಲಿ ಒಂದೊಂದ್ ತರ ನೀರ್ ಕುಡಿತಾ ಇದ್ರೆ ಗಂಟ್ಲು ಇನ್ಫೆಕ್ಷನ್ ಆಗುತ್ತೆ, ಬಿಸ್ಲೇರಿ ಕುಡಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಮೇಂಟೈನ್ ಮಾಡ್ತಾ ಇದೀನಿ. ನೋಡಿದ್ರೇನ್ರಿ ಆ ಭಿಕ್ಷುಕನಿಗೆ ಎಷ್ಟು ಕೊಬ್ಬಿದೆ ಅಂತ? ಏನಮ್ಮ ಅಂದೆ? ಹಲೋ, ನಾನು ಎಂತ ಹೇಳಿದ್ಲು? ಭಿಕ್ಷುಕದವನಿಗೆ ಎಷ್ಟು ಕೊಬ್ಬಿದೆ ನೋಡು ಅಂದ್ಲು. ಒಂದು ಮನೆ ಅನ್ನ ತಿನ್ನೋ ಇವ್ರಿಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ 10 ಮನೆ ಅನ್ನ ತಿನ್ನೋ ಇನ್ನು ನನಗಿನ್ನೆಷ್ಟು ಕೊಬ್ಬಿರ್ಬೇಕು? ನೋಡ್ರಿ, ಅವ್ನ್ ನನ್ ಬೈಬಿಟ್ಟು ಹೋಗ್ತಾ ಇದ್ರೆ ನೀವು ಸುಮ್ಮನೆ ಇದ್ದೀರಾ? ಮತ್ತಿನ್ನೇ ನಾವು ನಿಡ್ಕೊಂಡು ಅರೆಸ್ಟ್ ಮಾಡಕ್ಕಾಗತ್ತೆ? ಹೇಳ್ದ ಅಪ್ಪನು ಕುಟ್ಟಿದ್ ಮಾತು ಹೇಳ್ದ. ಬೇಗ ಒಳಗಡೆ ನಮ್ಮ ಮಾನ ಮರ್ಯಾದೆಲ್ಲ ಅರೆಸ್ಟ್ ಹಾಕ್ಬಿಟ್ಟನು. ಬಾಬಾ ಬಾಬಾ. ಪಾಲಕ್ ತಗೊಳ್ಳಿ ಸರ್. ಕೊತ್ತಂಬರಿ ತಗೊಳ್ಳಿ. ಅದು ಇದೆ ತಗೊಳ್ಳಿ. ಲೈಫ್ ಅಲ್ಲಿ ದಿನದಿರ್ಬೇಕು ಕಣೆ, ಆವಾಗ್ಲೇ ಮಜಾ. ಐ ಆಮ್ ಸಾರಿ. ಹಲೋ, ಏನ್ ಸಾರಿ? ಏನೋ ಸಾರಿ? ಅಯ್ಯೋ, ಸಾರಿ ಕೇಳಿದ್ನಲ್ಲ. ಅದ್ ಒಂದ್ ಮಾತು ಹೇಳ್ಬಿಟ್ಟು ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಬೋದು ಅನ್ಕೊಂಡಿದ್ಯಾ? ಮಾರ್ಕೆಟ್ ಅಲ್ಲಿ ಇಷ್ಟೊಂದ್ ಜನ ಓಡಾಡ್ತಾ ಇದ್ದಾರೆ, ನೀವಿಬ್ರು ನನ್ ಜೊತೆನೆ ಓಡಾಡ್ತಾ ಇದ್ದೀರಾ. ಆದ್ರೆ ಇದನ್ ಎಲ್ಲಾ ಬಿಟ್ಟು ಇವ್ನು ನನಗೆ ಯಾಕೆ ಬಂಡಿಕ್ಕಿ ಹೊಡ್ದ? ಅದು ಇಲ್ಲಿ. ಏನೋ ಗೊತ್ತಿಲ್ದೆ ಆಗೋಯ್ತು. ಸಾರಿ ಕೇಳಿದ್ನಲ್ಲ. ಸಾರಿ ಕೇಳಿದ್ರಲ್ವೇ, ಬಾರೆ. ನೀನ್ ಸುಮ್ನಿರೆ, ಇದೆಲ್ಲ ನಾಟಕ ಕಣೆ. ಅವ್ನ್ ಮುಖ ನೋಡಿದ್ರೆ ಗೊತ್ತಾಗಲ್ಲ, ಒಳ್ಳೆ ಕಳ್ಳನ್ ತರ ಇದ್ದಾನೆ. ಇವರೆಲ್ಲ ಮಾರ್ಕೆಟ್ ಬರದೇ ಇದಕ್ಕೆ. ಏನೋ ಗುರಾಯಿಸ್ತಾ ಇದೀಯಾ? ತಪ್ಪಾಯ್ತು ಅಂತ ಕೇಳ್ಕೊಂಡೆ. ಬೇಕಾದ್ರೆ ಕೈಯೂ ಮುಗಿತೀನಿ, ಬೇಕಾದ್ರೆ. ಏನ್ ಬೇಕಾದ್ರೆ? ಅದು ಸರಿ ಸರಿ. ಅಂದ್ರೆ ಹೆಂಗೆ ಚೆನ್ನಾಗಿ ದಬಾಯಿಸ್ದೆ ಅಲ್ಲ? ಹೌದೌದು.
ಏನು ತೊಂದರೆ ಇಲ್ಲ ಸರ್, ಎಲ್ಲ ಕರೆಕ್ಟ್ ಆಗಿದೆ. ಆಫೀಸರ್ ಹೇಳಿಲ್ಲ ಮುಖ ಕಳ್ಳ ತರ ಕಾಣುತ್ತೆ ಅಂತ. ಒಳ್ಳನೆ ಇವ್ರಿಗೆ ಹೀಗೆ ಹೋಗ್ತಿದ್ದಾಳೆ. ಏನಂತೆ ಇವ್ರಿಗೆ ಇದೇ ಹೋಗಳೆ. ಬಿಡ ಬಿಡ ಹೆಣ್ಮಕ್ಳು ತಾಳಿ ಕಲಿತಾನು. ಯಾವ ಹೆಣ್ಮಕ್ಳು ಕಟ್ಟೆಗೆ ಹೋಗ್ಬಾರ್ದು. ಹಂಗ್ ಮಾಡ್ತಿದ್ದೆ. ಏನೇ ಮಾಡ್ತಿದ್ದೆ ಇಲ್ಲಿ? ಕಾಣ್ತಾ ಇಲ್ವನೆ? ಪೊಲೀಸ್ ಬನ್ನಿ, ಪೊಲೀಸ್ ಪೊಲೀಸ್. ಬನ್ನಿ 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 ಫಸ್ಟ್ ಇವನ ಇಲ್ಲ ಸರ್, ದೊಡ್ಡ ಕಳ್ಳ. ಬಸ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಹೊಡೆದು ಬಡ್ದು ಅದೇನು ಅಂತಾರಲ್ಲ ಏರೋಪ್ಲೇನು, ಅದ್ ಹಟ್ಬಿಟ್ಟು ಕೇಳಿ ಕೇಳಿ ಇವನ್ನ ತಾಳಿ ಎಲ್ಲಿಟ್ಟಿದ ಫಸ್ಟ್ ಕೇಳಿ. ಮೇಡಮ್, ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಾ? ಇನ್ನೊಬ್ಬ ದೊಡ್ಡ ಕಳ್ಳ, ಬೋರ್ಕಿ, ಲಫಂಗ, ಲುಚ್ಚ ಅದೆಲ್ಲ ಗೊತ್ತು. ನೀವು ತಿಳ್ಕೊಂಡಿರೋ ತಪ್ಪು. ಇವರು ನಮ್ಮ ಪೊಲೀಸ್ ಆಫೀಸರ್ ACP ಅಯ್ಯ ಅಂತ. ಅಯ್ಯ ಎಸ್. ಇನ್ಸ್ಪೆಕ್ಟರ್ ಬಂದ್ರಲ್ಲೇ. ಹಾಯ್. ಹಲೋ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ಯಾರು ಬೇಕು? ಅಯ್ಯ ಅವ್ರು ಎಲ್ಲಿ? ಅಯ್ಯ ಹಲೋ, ಅವ್ರು ಎಲ್ಲಿ? ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಎಸ್. ಹಾಯ್. ನೀನಾ? ಕೋಪ ಮಾಡ್ಕೋಬೇಡಿ, ನಾನು ಬೇಕು ಅಂತ ಏನು ಮಾಡ್ಲಿಲ್ಲ. ಅದು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಅದಕ್ಕೆ ಸಾರಿ ಕೇಳೋಣ ಅಂತ ಬಂದೆ. ನಂಗ್ ಗೊತ್ತು ತಪ್ಪು ಮಾಡೋದು ಅಪರಾಧ ಅಂತ. ಆ ಅಪರಾಧಿನ ತಪ್ಪಿಸ್ಕೊಳ್ಳೋಕ್ ಸಹಾಯ ಮಾಡೋದು ಇನ್ನೂ ದೊಡ್ಡ ಅಪರಾಧ ಅಂತ ಗೊತ್ತಿದ್ಮೇಲೆ ಯಾಕೆ ಮಾಡಿದ್ರಿ? ನೋಡಿ 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 ನೋಡಿ, ನಿಮ್ ಕೋಪ ನನ್ ಮೇಲೆ ಇನ್ನೂ ಹೋಗಿಲ್ಲ. ಮತ್ತೆಲ್ಲ ಹೇಳ್ಬಿಡಿ ಅಲ್ಲ, ನೀನು ಕ್ಷಮಿಸ್ಬಿಟ್ಟಿದ್ದೀರಾ ಅಂತ. ನೋಡಿ, ನಾನು ಯಾವ್ದೋ ಒಂದು ಮುಖ್ಯವಾದ ಫೈಲ್ ನೋಡ್ತಾ ಇದ್ದೀನಿ. ದಯವಿಟ್ಟು ನಂಗೆ ತೊಂದರೆ ಕೊಡ್ಬೇಡಿ ಪ್ಲೀಸ್. ಅಯ್ಯೋ, ನಿಜವಾಗ್ಲೂ ನಿಮ್ ನನ್ನ ಕೋಪ ಬಂದಿದೆ. ಅದು ನನ್ ಬೇಗ. ನೀವು ಸಾರಿನಾ ಈ ರೀತಿನೂ ಕೇಳ್ತೀರಾ? ಸಾರಿ ಸಾರಿ. ಸರಿ ಸರಿ, ನೀನು ಹೊರಡು. ನೀವು ನಂಗೆ ಕ್ಷಮಿಸಿದಿರೋದು ಒಂದ್ ಮಾತು ನಿಮ್ ಬಾಯಿಂದ ಬರೋವರೆಗೂ ನಾನು ಇಲ್ಲಿಂದ ಹೊರಡಲ್ಲ. ಅಮ್ಮ ತಾಯಿ, ಆಯ್ತು ಕ್ಷಮಿಸಿದೀನಿ, ಹೋಗು. ಹೋಗು ಅಂತ ಹೇಳದ್ನಲ್ಲ, ಇನ್ನೂ ಯಾಕಿಲ್ಲೇ ನಿಂತಿದ್ಯಾ? ಈಗೇನಾಯ್ತು? ಯಾಕೆ ಅಳ್ತಾ ಇದ್ಯಾ? ಸಾರಿ. ನೀವು ನಂಗೆ ಮುಟ್ಟಾದ ಜಾಗದಲ್ಲಿ ಬಿಟ್ಬಿಟ್ರಿ. ಪೊಲೀಸ್ ಆಗ್ಬಿಟ್ಟು ಈಗೆಲ್ಲ ಮಾಡ್ಬಾರ್ದಾಗಿತ್ತು. ಸ್ವಲ್ಪ ಮೆತ್ತಗ್ ಮಾತಾಡ್ರಿ, ಯಾರನ್ನ ಕೇಳಿಸ್ಕೊಂಡ್ರೆ ಅನ್ಕೊಳ್ತಾರೆ. ಮೆಲ್ಲಿಗೆ ರೀ, ಹಲೋ ಹಲೋ. ಇದೇನಮ್ಮ ಇದು? ಹೋಗ್ಬೇಕಾದ್ರೆ ಕೆಂಪು ರಸಗುಲ್ಲ ಹತ್ರ ಹೋದ್ರಿ, ಈಗ ಬರ್ಬೇಕಾದ್ರೆ ಕಾಕನಂಗಡಿ ಕಂಬಾರ್ ಕಟ್ತಾರ ಆಗ್ಬಿಟ್ಟಿದ್ರಲ್ಲ, ಅದು ಯಾರು ಏನ್ ಮಾಡಿದ್ರು? ಅದು ಅಯ್ಯ, ಅಯ್ಯೋ ಏನ್ ಮಾಡ್ದ? ಅದು ಅವನು ನಂಗ್ ಮುಟ್ಬಾರ್ದ ಜಾಗದಲ್ಲಿ ಮುಟ್ಬಿಟ್ಟ. ಮುಟ್ಬಾರ್ದ ಜಾಗದಲ್ಲಿ ಮುಟ್ಬಿಟ್ಟ? ಎಲ್ಲಿ ಮುಟ್ಟ? ಅಯ್ಯ
ಇಷ್ಟೆಲ್ಲ ನಾನ್ ಸ್ನಾನ ಮಾಡ್ಕೊಂಡ್ ಬರ್ತೀನಿ, ನೀನ್ ಓದ್ತಾ ಇರು. ಓಕೆ. ನಾನ್ ಅವಾಗ್ಲಿಂದ ನೋಡ್ತಾ ಇದ್ದೀನಿ, ಏನೋ ಕಳ್ಕೊಂಡು ಹೋಗಕ್ ಕೂತಿದ್ಯಲ್ಲೇ. ಇನ್ಸ್ಪೆಕ್ಟ್ರು ಇವಳನ್ನ ಮುಟ್ಬಾರ್ದ ಜಾಗದಲ್ಲಿ ಮುಟ್ಬಿಟ್ಟಂತೆ. ಅಷ್ಟೇ ತಾನೇ, ಬಿಡೆ. ಅದು ಒಂದ್ ಹುಡ್ಗಿನ ತಪ್ಪಲ್ವಾನೆ? ಸುಚಿ, ಮದ್ವೆಗ್ ಮುಂಚೆ ಮಾಡಿದ್ರೇನೆ ಥ್ರಿಲ್ಲು, ಮದ್ವೆ ಆದ್ಮೇಲೆ ಅದೆಲ್ಲ ಮಾಮೂಲೆ. ಅದು ಒಂದ್ ಪೊಲೀಸ್ ಆಫೀಸರ್ ಹಿಂಗೆಲ್ಲ ಮಾಡಿದ್ರೆ ಸರಿ ಅನ್ಸುತ್ತಾ ಹೇಳು? ಅಯ್ಯೋ ಸುಚಿ, ಪೊಲೀಸ್ನವ್ರಿಗೆ ಇದೆಲ್ಲ ಸಹಜ ಕಣೆ. ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ನೋಡಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣೆ. ನಾನ್ ತಪ್ಪು ಮಾಡ್ದೆ ಅಂತ ಕ್ಷಮೆ ಕೇಳಕ್ ಹೋದಾಗ ಕ್ಷಮಿಸ್ಬೇಕು ತಾನೆ. ಅದೆಲ್ಲ ಬಿಟ್ಟು ಫ್ರೀ ಎಂಟರ್ಟೈನ್ಮೆಂಟ್ ಸಿಗ್ತಲ್ಲ, ಮಜಾ ತಗೊಳಕ್ ಬಿಟ್ಟು. ನನ್ ಲವರು ಇದಾನೆ, ತಪ್ಕೊಳಕ್ ಹೋದ್ರೆ 1 ಮೈಲಿ ದೂರ ಓಡ್ತಾನೆ. ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಕಣೆ.